ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ರುಚಿಕರವಾದ ಬದನೆಕಾಯಿ ರಸವಾಂಗಿ ಮಾಡ್ತಾಯಿದ್ದೀನಿ. ರಸವಾಂಗಿನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಕರಾವಳಿ ಭಾಗದಲ್ಲೇ ಒಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ವಿಧಾನವನ್ನು ತೋರಿಸಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈ ರಸವಾಂಗಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿಗಿನ್ನ ಹೆಚ್ಚಾಗಿ ಉಡುಪಿಯ ಗುಳ್ಳ ನನ್ನ ಫ್ರೆಂಡ್ ಶೋರೂಮಲ್ಲಿ ಬೆಳೆಯುತ್ತೆ, ಅದನ್ನು ತೊಗೊಂಡಿದ್ದೀನಿ. ಜೊತೆಗೆ ಮೈಸೂರು ಬದನೆಕಾಯಿ ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ಒಂದು ದಿನಕ್ಕೆ ಆಗೋಷ್ಟು ಸಂಪೂರ್ಣವಾಗಿ ಬೆಳಗ್ಗೆ ತಿಂಡಿಗೆ, ರಾತ್ರಿ ಮಧ್ಯಾಹ್ನ ಊಟಕ್ಕೂ ಆಗೋ ಹಂಗೆ ಮಾಡ್ಕೋತಾ ಇದ್ದೀನಿ. ಒಟ್ಟು 1 ಕೆ ಜಿ ಬದನೆಕಾಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ದಪ್ಪ ತಳದ ಅಲ್ಯೂಮಿನಿಯಂ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕ್ರಿಯಾ ಫುಡ್ಸ್ ರವರದು. ಮೊದಲಿಗೆ ಈಗ ಉದ್ದುದ್ದವಾಗಿ ಹೆಚ್ಚಿರ್ತಕ್ಕಂಥ 2 ಗೆಂಡೆ ಈರುಳ್ಳಿಯನ್ನು ಮೊದಲಿಗೆ ಹಾಕ್ಕೊತಾ ಇದ್ದೀನಿ. ಈ ರಸವಾಂಗಿಗೆ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಗರಂ ಮಸಾಲೆಗಳನ್ನ ಬಳಸೋಂಗಿಲ್ಲ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಆದ್ದರಿಂದ ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಕಡಿಮೆಯಾಗಿ ಹೊಂಬ ಬಣ್ಣಕ್ಕೆ ತಿರುಗಿದೆ. ಈಗ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಈ ಬದನೆಕಾಯಿ ಎಲ್ಲ ಈ ನೀರಲ್ಲಿ ಹೆಚ್ಚು ಹಾಕ್ಕೊಂಡಿದ್ದೆ. ಈಗ ಸಂಪೂರ್ಣ ಇದು ಪಾತ್ರೆಗೆ ಡಂಪ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ರಸವಾಂಗಿಗೆ ನಾನು ಏನೇನು ರುಬ್ಬಕ್ಕೆ ತೊಗೊಂಡಿದ್ದೀನಿ ಇದು ನಮ್ಮ ಮನೆಯ ಶೈಲಿಯಲ್ಲಿ. ನೋಡಿ, 1 ಹೋಳು ಸಂಪೂರ್ಣ ತೆಂಗಿನಕಾಯಿ, ಒಂದು ಅರ್ಧ ಗೆಂಡೆ ಅಂದರೆ 1/4 ಗೆಂಡೆ ಈರುಳ್ಳಿ, ಇಲ್ಲಿ ಬಿಳಿ ಎಳ್ಳು ಮತ್ತು 2 ಹೆಸಳು ಏಲಕ್ಕಿಯನ್ನು ಸಣ್ಣ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಎಲ್ಲೂ ಅಡಿ ಹತ್ತಿಸ್ಕೋಬಾರ್ದು, ಹಾಗೆ ಹುರ್ಕೋಬೇಕು. ಮತ್ತು 1 ಕಪ್, ಇಲ್ಲಿ ಒಂದು 4 ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆಕಾಯಿ ಬೀಜವನ್ನು ಸಹ ಹುರ್ಕೊಂಡಿದ್ದೀನಿ, ಅಡಿ ಹತ್ತಿಸ್ಬಾರ್ದು. 1 ಕಪ್ಪು ಹುರ್ಗಡ್ಲೆ, ಇದನ್ನೇನು ಹುರ್ಕೊಳ್ಳೋ ಹಾಗಿಲ್ಲ. ಆಮೇಲೆ 2 ಹುಳಿ ಟೊಮೆಟೊ. ಇದಿಷ್ಟನ್ನು ನಾನು ರುಬ್ಕೊಂಬರ್ತೀನಿ. ಮೊದಲಿಗೆ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ಈ ಹದದಲ್ಲಿ ನಾವು ನುಣ್ಣಗೆ ರುಬ್ಕೊಂಡು ಬಂದು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಒಂದು ತಟ್ಟೆಯನ್ನು ಮುಚ್ಚಿ ನಾನು ಬಾಡಿಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಆವಾಗವಾಗ ತಟ್ಟೆಯನ್ನು ತೆಗೆದು ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಅಡಿ ಹತ್ತಿಬಿಡುತ್ತೆ, ನಿಮಗೆ ಗೊತ್ತಲ್ಲ. ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು, ನೀರು ಹಾಕ್ಕೊಳ್ಳೋ ಹಾಗಿಲ್ಲ. ಈಗ ನಾನು ಒಂದು 2 ಹುಳಿ ಟೊಮೆಟೊನ ಹೆಚ್ಕೊಂಡಿದ್ದೀನಿ. ಆ ಹುಳಿ ಟೊಮೆಟೊನ ಸಹ ಇದಕ್ಕೆ ಹಾಕ್ಕೊತೀನಿ. ಈ ರಸವಾಂಗಿಗೆ ಟೊಮೆಟೊ, ಈರುಳ್ಳಿ ಹೇಳ್ದಂಗೆ ಬಳಸೋಂಗಿಲ್ಲ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ತಟ್ಟೆಯನ್ನು ಮುಚ್ಚಿಕೊಂಡು ನಾನು ಬೇಯಿಸ್ಕೊತಾ ಇದ್ದೆ. ಟೊಮೆಟೊ ಹಾಕಿದ್ಮೇಲೆ ನೋಡಿ, ಈಗೆಲ್ಲ ನೀರು ಬಿಟ್ಟಿದೆ, ಟೊಮೆಟೊನೂ ಸಹ ನೀರು ಬಿಟ್ಟಿದೆ. ಬಟ್ ಇಲ್ಲಿ ನಾನು ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ಆ ವಿಡಿಯೋ ಸ್ಕಿಪ್ ಆಗಿದೆ, ದಯಮಾಡಿ ಕ್ಷಮಿಸಿ. ನೋಡಿ, ಈಗ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು. ಸ್ನೇಹಿತರೆ, ಎಲ್ಲ ಬೆಂದು ಬಂದಿದೆ. ಈ ಒಂದು ಹದದಲ್ಲಿ ಬೆಂದಿದ್ರೆ ಸಾಕು. ತೀರ ಬೆಂದೋದ್ರೆ ನಮಗೆ ಬಾಯಿಗೆ ಸಿಗೋದೇ ಇಲ್ಲ ತಿನ್ನೋಕ್ಕೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಸ್ಟೌವಿಂದ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ. ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲ, ರುಚಿಗೆ ತಕ್ಕಷ್ಟು ಅಂದರೆ ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿ ತೋರಿಸ್ತಾ ಇದ್ದೀನಿ ನೋಡಿ, ಮತ್ತು ಖಾರದ ಪುಡಿ, ಇದನ್ನೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಕರಾವಳಿ ಕಡೆ ಹಸಿ ಖಾರವನ್ನು ಹುರ್ಕೊತಾರೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ. ಬಟ್ ನಾನು ಮನೆಯಲ್ಲಿ ಮಾಡಿಸಿರ್ತಕ್ಕಂಥ ಖಾರದ ಪುಡಿಯನ್ನೇ ಹಾಕ್ಕೊತೀನಿ. ಈಗ ಹುಣಸೆ ಹುಳಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಇದಿಷ್ಟನ್ನು ಹಾಕ್ಕೊಂಡು ಎಲ್ಲ ನಿಮ್ಮ ಮನೆಯ ಖಾರಕ್ಕೆ, ಹುಳಿಗೆ, ಸಿಹಿಗೆ ಎಲ್ಲವನ್ನು ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕ್ತೇ ಹೋದರೆ ರುಚಿ ಬರೋದಿಲ್ಲ. ಮೊದಲಿಗೆ ಹುಣಸೆ ಹುಳಿ ಬಿಟ್ಕೊಂಡಿದ್ದೀನಿ. ನಾನು ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಮನೆಯಲ್ಲೇ ಮಾಡಿಸಿರ್ತಕ್ಕಂಥ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಬೆಲ್ಲವನ್ನು ಹಾಕಲೇಬೇಕು. ಇಲ್ಲ ಅಂತಂದರೆ ಅದು ರುಚಿ ಬರೋದಿಲ್ಲ ಅಂತ ಮೊದಲೇ ಹೇಳಿದ್ದೀನಿ. ರಸವಾಂಗಿ ರುಚಿ ನಿಮಗೆ ಬರಬೇಕಂದ್ರೆ ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಉಪಯೋಗಿಸಲೇಬೇಕು. ನಿಮಗಿಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ಹಾಕಿದ್ರೆ ರುಚಿ ಜಾಸ್ತಿ. ನೋಡಿ, ಎಲ್ಲವನ್ನು ರೆಡಿ ಮಾಡಿ ಪಾತ್ರೆ ತುಂಬ ಮಾಡ್ಕೊಂಡಿದ್ದೀನಿ. ಇದೇನು ನೀರಿನಂಗೆ ಇದೆಯಲ್ಲ ಅಂದ್ಕೋಬೇಡಿ, ಇದು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ. ಯಾಕಂದರೆ ಹುರುಗಡ್ಲೆ, ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀವಲ್ವ, ಅದು ಕುದೀತಾ ಗಟ್ಟಿ ಆಗುತ್ತೆ. ಈಗ ಕೊನೆಯಲ್ಲಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟವ್ ಮೇಲೆ ಕುದಿಯೋಕೆ ಇಡ್ತೀನಿ. ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯೆಲ್ಲ ಘಮ 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 ಅನ್ನೋ ಬದನೆಕಾಯಿ ರಸವಾಂಗಿ ರೆಡಿ ಆಯಿತು. ಇದು ಎಲ್ಲ ತಿಂಡಿಗಳಿಗೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಪೂರಿಗೆ ಮತ್ತು
ಅನ್ನಕ್ಕೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮರೆಯದೆ ಕಮೆಂಟ್ನಲ್ಲಿ ತಿಳಿಸಿ. ಬದನೆಕಾಯಿ ತಿಂದೇ ಇದ್ದವರು ಸಹ ರುಚಿಕಟ್ಟಾಗಿ ತಿಂತಾರೆ, ರುಚಿಯಾಗಿತ್ತು ಅಂತ. ಈ ರಸವಾಂಗಿ ನಮ್ಮ ಮನೆಯ ಶೈಲಿಯಲ್ಲಿ ನಾನು ಮಾಡೋ ವಿಧಾನ ತೋರಿಸಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಿಮಗಿಷ್ಟ ಆದರೆ ಮನೆಯಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಒಮ್ಮೆ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನೋಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.